ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಮ್ಮ ಮೇಘ. ಇವತ್ತು ನಾರ್ಮಲಾಗಿ ವ್ಲಾಗ್, ಡೇ ಇನ್ ಮೈ ಲೈಫ್, ಹೀಗೆ ಡೈಲಿ ರೊಟೀನ್ ಹೇಗಿರುತ್ತೆ ಅದನ್ನು ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ ಎಲ್ಲ ಎದ್ದು ಹೊಸ್ತಿಲೆಲ್ಲ ತೊಳೆದು ಮನೆ ಮುಂದೆ ಎಲ್ಲ ನೀಟಾಗಿ ತೊಳೆದು ಇವಾಗ ಹೊಸ್ತಿಲಿಗೆ ರಂಗೋಲಿ ಬಿಡ್ತಾ ಇದ್ದೀನಿ. ನಾನು ಅಷ್ಟೇ ಜಸ್ಟ್ ಸಿಂಪಲಾಗಿ ಬಿಟ್ಕೊಳ್ತೀನಿ. ಆ ಕಲ್ಲಲ್ಲಿ ರಂಗೋಲಿ ಬಿಟ್ಟರು ಅಷ್ಟೊಂದು ನೀಟಾಗಿ ಕಾಣಲ್ಲ. ಸೊ ಹಂಗೆ ಹೊಸ್ತಿಲಿಗೆ ಬಿಟ್ಕೊತೀನಿ. ಹೊಸ್ತಿಲಲ್ಲೇ ಒಂದು ಸ್ವಲ್ಪ ಡೆಕೋರೇಷನ್ ಅದೇ ಇದೇ ಥರ ನನಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನ್ ಬಿಟ್ಕೊಳ್ತೀನಿ. ಈ ಥರನೇ ಬಿಡಬೇಕು ಆ ಥರನೇ ಬಿಡಬೇಕು ಅನ್ನೋ ಒಂದು ಏನಿಲ್ಲ. ನಂಗೆ ರಂಗೋಲಿ ಹಾಕೋದೇ ಬರ್ತಾ ಇರಲಿಲ್ಲ. ಇವಾಗ ನಾನು ಕಲ್ತ್ಕೊಂಡಿರೋದು. ಸೊ ಇವಾಗ ನನಗೆ ಹೇಗೆ ಡಿಸೈನ್ ಬರುತ್ತೆ ಆ ಥರ ನಾನು ಬಿಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಯಾವ ಥರ ಸಿಂಪಲ್ಲಾಗಿ ಡಿಸೈನ್ಗಳಿರ್ತಾವಲ್ಲ ಆ ಥರ ಬಿಡ್ತಾಯಿದ್ದೀನಿ. ಇಷ್ಟೇ, ಜಸ್ಟ್ ಸಿಂಪಲ್ ರಂಗೋಲಿ ಅಷ್ಟೇ. 4 ಎಳೆದು 4 ಎಳೆ ರಂಗೋಲಿ ಇದು ಲೈನ್ಸ್ ಹಾಕ್ಬಿಟ್ಟು ಇದು ಮಾಡ್ತೀನಿ. ಇವಾಗ ನಾನು ಬೆಳಗಿನ ತಿಂಡಿಗೆ ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ನಾನು ಫಸ್ಟೇ ಇದು ನೈಟು ಬೀಟ್ರೋಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೈಟೇ ವೀಡಿಯೋ ಮಾಡಿದ್ದೆ. ಅದನ್ನು ಇಲ್ಲಿಗೆ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಬಿಡ್ತೀನಿ ನೈಟು. ಸೊ ಮಾರ್ನಿಂಗ್ ಎದ್ದು ಕಟ್ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ನೈಟೇ ಕಟ್ ಮಾಡಿ ಇಟ್ಕೊತೀನಿ. ತೀರಾ ದಪ್ಪ ಮಾಡೋಕ್ಕೆ ಹೋಗಬೇಡಿ. ದಪ್ಪ ಮಾಡಿದ್ರೆ ಬಾಯಿಗೆ ಅದು ಸಿಗ್ತಾನೆ ಇರುತ್ತೆ. ತೀರಾ ಸಣ್ಣನೂ ಮಾಡಬೇಡಿ. ಮೀಡಿಯಮ್ ಸೈಜಲ್ಲಿ ಈ ಥರ ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ತೀರಾ ದಪ್ಪ ಆದರೆ ಚೆನ್ನಾಗಿರಲ್ಲ. ಇವಾಗ ನೋಡ್ತಾ ಇರ್ಬೋದು ದೋಸೆ ಮಾಡ್ಕೊಳ್ಳೋಣ ಅಂತ ನೈಟು ದೋಸೆ ಎಲ್ಲ ರುಬ್ಬಿಟ್ಟಿದೆ. ತುಂಬ ಚೆನ್ನಾಗಿ ಉಬ್ಬಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ದೋಸೆ ಹಿಟ್ಟು. ಇಷ್ಟು ಬಂದರೆ ಸಾಕು. ತೀರ ತೆಳನೂ ಬೇಡ, ತೀರ ದಪ್ಪನೂ ಬೇಡ. ಇಷ್ಟು ಬಂದರೆ ದೋಸೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಹೇಳುತ್ತೆ ದೋಸೆ. ಇವಾಗ ನೀವು ನೋಡ್ತಾ ಇರೋದು ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ನಾನು ಈರುಳ್ಳಿ, ಒಣಮೆಣ್ಸಿ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟನ್ನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಾನು ಫಸ್ಟೇ ಕುಕ್ಕರಲ್ಲಿ ಬೀಟ್ರೋಟ್ ಮತ್ತು ಕಡಲೆಬೇಳೆ, ಉಪ್ಪು, ನೀರು ಇಷ್ಟು ಹಾಕಿ ಕೂಗಿಸಿಟ್ಕೊಂಡಿದ್ದೆ. ಅದನ್ನು ಸೈಡ್ಗೆ ಜಾಲ್ರಿ ಬರುತ್ತಲ್ಲ ಅದರಲ್ಲಿ ನೀರು ಸೋರಲಿ ಅಂತ ಅದನ್ನು ಅದರೊಳಗಡೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ನೀರಿದ್ದರೆ ಚೆನ್ನಾಗಿಲ್ಲ. ನಾವು ಒಗ್ಗರಣೆ ಮಾಡೋದೊಂದು 1/4 ಗಂಟೆ 10 ನಿಮಿಷ ಅಂತ ಆ ಥರ ಜಾಲ್ರಿ ಟೈಪ್ಗೆ ಅದು ಹಾಕ್ಬಿಟ್ಬಿಟ್ರೆ ನೀರೆಲ್ಲ ಕೆಳಗಡೆ ಪಾತ್ರೆಗೆ ಹೋಗುತ್ತೆ. ಮೇಲ್ಗಡೆ ಬೀಟ್ರೋಟು ಕಡಲೆಬೇಳೆ ಅದು ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ನಾನು ಆ ಥರ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಸೈಡು ಸ್ಟವ್ ಹಚ್ಚಿದ್ದೀನಿ. ಇವಾಗ ಇಲ್ಲಿಗೆ ನಾನು ಎಣ್ಣೆ, ಈರುಳ್ಳಿ, ಮೆಣಸಿನಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ, ಕಡಲೆಬೇಳೆ ಅದನ್ನು ಹಾಕಿದ್ದೀನಿ. ಅದನ್ನೇ ಮರೆತೆ ನಾನು. ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಜಸ್ಟು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಇವಾಗ ಬ್ರೌನ್ ಕಲರ್ ಬಂದಿದೆ. ಬಂದ ನಂತರ ಇವಾಗ ನಾನು ಅಲ್ಲಿ ಪಾತ್ರೆಗೆ ಸೋರಲಿ ಅಂತ ಇಟ್ಟಿದ್ನಲ್ಲ ಬೀಟ್ರೋಟು ಮತ್ತು ಕಡಲೆಬೇಳೆ, ಅದು ನೀರೆಲ್ಲ ಸೋರಿದೆ ಮೇಲೆ, ತುಂಬ ಚೆನ್ನಾಗಾಗಿತ್ತು. ಇವಾಗ ಒಗ್ಗರಣೆ ಎಲ್ಲ ನೀಟಾಗಿ ಬೆಂದಿದೆ ಅಲ್ವಾ, ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ತೀರಾ ನೀರು ಥರ ಇದ್ದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ 10 ಮಿನಿಟ್ಸ್ ಮುಂಚೆನೇ ಆ ಥರ ಜಾಲ್ರಿಗೆ ನಾವು ಬೀಟ್ರೋಟು ಮತ್ತು ಕಡಲೆಬೇಳೆ ಹಾಕಿ ಸೋರಿಸ್ಕೋಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಬೀಟ್ರೋಟ್ ಪಲ್ಯ. ಇದಕ್ಕೆ ಕಾಯಿ ತುರಿನ ತುರಿದು ಕಾಯಿ ತುರಿ ಹಾಕಬೇಕು. ತುಂಬಾ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಯಾಕೆಂದರೆ ಈ ಥರ ಕಾಯಿ ತುರಿ ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಂದು ಸ್ವಲ್ಪ ನೀರು ಥರ ಇದ್ರೂ ನಾವು ಕಾಯಿ ತುರಿ ಹಾಕಿದ್ಮೇಲೆ ಅದು ಡ್ರೈ ಆಗುತ್ತೆ. ಸೊ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀವು ನೋಡ್ಬೋದು ಬೀಟ್ರೋಟ್ ಪಲ್ಯ ಯಾವ ಥರ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗವಾಗ ವೀಕ್ಲಿ 2 ಡೇಸ್ ಬೀಟ್ರೋಟ್ ಪಲ್ಯ ಮಾಡ್ತಿರ್ತೀನಿ. ಯಾಕೆಂದರೆ ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ರಕ್ತ ಹೆಚ್ಚಿಸೋಕ್ಕೆ ಅದು ಬೀಟ್ರೂಟ್ ತುಂಬಾ ಸಹಾಯ ಮಾಡುತ್ತೆ. ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಬೀಟ್ರೋಟ್ ಪಲ್ಯ ಎಷ್ಟಾಗುತ್ತೆ ಅಷ್ಟು ತಿನ್ನಿ ಸಾಧ್ಯವಾದಷ್ಟು. ನಾನಂತೂ ಬೀಟ್ರೋಟ್ ಪಲ್ಯ ಆವಾಗವಾಗ ಮಾಡ್ತಾನೆ ಇರ್ತೀನಿ. ಊಟದ ಜೊತೆನೂ ಬೀಟ್ರೋಟ್ ಪಲ್ಯ ಮಾಡ್ತಾಯಿರ್ತೀನಿ. ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ಹಾಗಾಗಿ ಇವಾಗ ಇನ್ನೊಂದು ಕಡೆ ನಾನು ತವ ಇಟ್ಟಿದ್ದೀನಿ ದೋಸೆ ಹಾಕೋಣ ಅಂತ. ದೋಸೆ ಇವಾಗ ನಾನು ಆಯಿಲೆಲ್ಲ ಫಸ್ಟೇ ಎಲ್ಲ ಹಚ್ಚಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಚಿಮುಕ್ಸಿ ಇವಾಗ ದೋಸೆ ಹಾಕಿದ್ದೀನಿ.
ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆನೂ ಕೂಡ, ಎರಡೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಗರಿ ಗರಿಯಾಗಿ ಬಂದಿದೆ ದೋಸೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ದೋಸೆ ಹಿಟ್ಟಿಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ, ಹೆಸರುಬೇಳೆ, ಅವಲಕ್ಕಿ, ಸಬ್ಬಕ್ಕಿ ಇಷ್ಟೂ ಹಾಕಿ ನೆನೆ ಹಾಕಿದ್ದೆ. ಸೊ ಈ ಥರ ಮಸಾಲೆ ದೋಸೆ ಥರ ಬರುತ್ತೆ, ನನಗಂತೂ ತುಂಬಾ ಇಷ್ಟ. ಈ ಥರ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಇವಾಗ ನಾನು ಪಲ್ಯ ಹಾಕ್ತಾಯಿದ್ದೀನಿ ಸೈಡಿಗೆ. ಫಸ್ಟ್ ನನ್ನ ಹಸ್ಬೆಂಡು ಕೊಡೋಣ, ಅವ್ರು ಯಾವ್ದು ಈ ಟೇಸ್ಟ್ ನೋಡಿಬಿಟ್ಟು ಏನು ಹೇಳ್ತಾರೆ ಚೆನ್ನಾಗಿದೆ ಅಂತ ಅವರೇ ಫಸ್ಟ್ ಟೇಸ್ಟ್. ನಾನೇನೇ ಫಸ್ಟ್ ಟಿಫನ್ ಮಾಡಿದ್ರು ನಾನು ನೋಡೋದಕ್ಕಿಂತ ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡಲಿ ಅಂತ ಕೊಡ್ತೀನಿ. ಅವ್ರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಹಾಗೆ ಹೊರಗಡೆ ಹೋಗಿದ್ವಿ, ಇವಾಗ ದ್ರಾಕ್ಷಿ ಹಣ್ಣು ಸೀಸನ್ ಅಲ್ವಾ, ಸೊ ಹಾಗಾಗಿ ದ್ರಾಕ್ಷಿ ಹಣ್ಣು ತೊಗೊಂಡು ಬಂದಿದ್ವಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಫಸ್ಟ್ 1-2 ಸಲ ನೀರಲ್ಲಿ ವಾಶ್ ಮಾಡಿಕೊಂಡು ಆನಂತರ ನೀರು ಹಾಕ್ಬಿಟ್ಟು ಅಲ್ಲಿಗೆ ಉಪ್ಪಲ್ಲಿ 1-2 ಉಪ್ಪು ನೆನೆಯಕ್ಕೆ ಬಿಟ್ಬಿಡಿ. ಒಂದು 10 ಮಿನಿಟ್ಸ್ ಟು 10 to 15 ಮಿನಿಟ್ಸು ನೆನೆಯಕ್ಕೆ ಬಿಟ್ಬಿಡಿ. ಆನಂತರ ಆದಮೇಲೆ ಇನ್ನೊಂದು ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಏಕೆಂದರೆ ಧೂಳೆಲ್ಲ ಕುತ್ಕೊಳ್ಳುತ್ತಲ್ಲ. ಸೊ ಆದ್ದರಿಂದ ಈ ಥರ ಮಾಡ್ಕೊಂಡು ತಿನ್ನೋದ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಈವ್ನಿಂಗ್ಗೆ ನಾನು ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಫಸ್ಟೇ ನಾನು ಮಾರ್ನಿಂಗೇ ಎದ್ದು ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ದೆ, ಯಾಕೆಂದರೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮು ಸ್ನ್ಯಾಕ್ಸ್ ಆಗಿ ಅಂತ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇವಾಗ ಒಂದು ಬಾಣಲಿ ಕಾಯ್ಲಿಕ್ಕಿಟ್ಟು ಅಲ್ಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಇಷ್ಟೂ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಇವಾಗ ನಾನು ಅಲ್ಲಿಗೆ ಈರುಳ್ಳಿ, ಒಣಮೆಣ್ಸಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಏಕೆಂದರೆ ಈ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಲ್ಲ ಅಂತ ಅನಿಸ್ತಿರುತ್ತಲ್ಲ, ಸೊ ಆವಾಗ ಪ್ರೋಟೀನ್ ಕೂಡ ನಮಗೆ ಸೇರಿದಂಗೆ ಆಗುತ್ತೆ ಅಂತ ಕಡಲೆಕಾಳಿತ್ತು ಊರಿಂದ ತೊಗೊಂಡು ಬಂದಿದ್ದೆ, ಅದನ್ನು ನೆನೆ ಹಾಕಿದ್ದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ವೆರೈಟಿ ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಒಗ್ಗರಣೆ ಕೂಡ ಬೆಂದಿದೆ. ಇವಾಗ ಕಡಲೆಕಾಳು ಫಸ್ಟೇ ನೆನೆಸಿಟ್ಟಿದ್ದೆ, ಅದನ್ನು ಕುಕ್ಕರಲ್ಲಿ ನಾನು ಉಪ್ಪು ಹಾಕಿ ಕೂಗಿಸ್ಕೊಂಡಿದ್ದೆ, ಅದನ್ನು ಕೂಡ ಜಾಲರಿಲಿ ಹಾಕಿದ್ದೆ ಏಕೆಂದರೆ ನೀರೆಲ್ಲ ಸೋರಲಿ ಅಂತ. ಅದು ಒಂದು 10 ಮಿನಿಟ್ಸ್ ಮುಂಚೆನೇ ಸೋರಲಿ ಅಂತ ಹಾಕಿದ್ದೆ, ನೀರೆಲ್ಲ ಸೋರಿದೆ. ಇವಾಗ ಅದನ್ನು ಒಗ್ಗರಣೆ ಬೆಂದಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಸಹ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಹಾಕದೆ ಯಾವುದೇ ನಾವು ಒಗ್ಗರಣೆ ಮಾಡ್ತೀವಲ್ಲ, ಈ ಥರ ಪಲ್ಯ ಇರ್ಬೋದು, ಈ ಥರ ಕಾಳುಗಳಿರ್ಬೋದು, ಅದಕ್ಕೆ ಕಾಯಿ ತುರಿ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಕೊಡೋದು. ಈ ಥರ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.